ವಾಗಮೋನ್ ನಲ್ಲಿ ಇವತ್ತು ನಮ್ಮ ಸೆಕೆಂಡ್ ಡೇ ಆಗಿದೆ. ಬೆಳಿಗ್ಗೆ 5 ಗಂಟೆಗೆ ಎದ್ದು ನಾವು ಹೋಗ್ತಾ ಇದೀವಿ ಸೈಟ್ ಸೀಯಿಂಗ್ ಮಾಡೋಕೆ. ನಮ್ಮ ಜೀಪ್ ಬಂದು ರೆಡಿ ಇತ್ತು. ಈ ಟ್ರಿಪ್ ಅನ್ನು ನಾನು ಸ್ಟೇ ಆಗಿರುವ ಹಾಸ್ಟೆಲ್ ಅವರೇ ಆರ್ಗನೈಸ್ ಮಾಡಿದ್ದು. ಪರ್ ಡೇ 400 ರುಪೀಸ್ ಆಗಿತ್ತು. ಮೊದಲು ನಾವು ಹೋದ್ವಿ ಉಲ್ಲುಪುನಿ ವ್ಯೂ ಪಾಯಿಂಟ್ ಗೆ. ಇದು ನಮ್ಮ ಹಾಸ್ಟೆಲ್ ಇಂದ 11 ಕಿಲೋಮೀಟರ್ ಇತ್ತು. ಜೀಪ್ ಅಲ್ಲಿ ಜರ್ನಿ ಅಂತೂ ಫುಲ್ ಆಫ್ ರೋಡಿಂಗ್ ಆಗಿತ್ತು. ಅಮೇಜಿಂಗ್ ಆಗಿತ್ತು ಗುರು. ಈ ಉಲ್ಲುಪುನಿ ವ್ಯೂ ಪಾಯಿಂಟ್ ಗೆ ರೀಚ್ ಆಗಿ ನಾವು ನೋಡಿದ್ವಿ ಸನ್ ರೈಸ್. ವ್ಯೂ ಅಂತೂ ಸೂಪರ್ ಆಗಿತ್ತು. ಇಲ್ಲಿಗೆ 10ರಿಂದ 15 ಜೀಪ್ಸ್ ಬಂದಿತ್ತು ಸೈಟ್ ಸೀಯಿಂಗ್ ಮಾಡೋಕೆ. ಮಾರ್ನಿಂಗ್ ಜಾಸ್ತಿ ಜನ ಇದ್ರು. ಇಲ್ಲಿಂದ ನಂತರ ನಾವು ಹೋದ್ವಿ ಇಡುಕಿ ಡ್ಯಾಮ್ ವ್ಯೂ ಪಾಯಿಂಟ್ ಗೆ. ಇಲ್ಲೂ ಅಷ್ಟೇ ವ್ಯೂ ಚೆನ್ನಾಗಿತ್ತು. ಇಲ್ಲಿ ಡ್ರೋನ್ ಶಾಟ್ಸ್ ತಗೊಂಡ್ವಿ, ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ನಂತರ ಇಲ್ಲಿಂದ ನಾವು ಹೋದ್ವಿ ಉಲ್ಲುಪುನಿ ವಾಟರ್ ಫಾಲ್ಸ್ ಗೆ. ಇಲ್ಲೂ ಅಷ್ಟೇ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿ. ಈ ವಾಟರ್ ಫಾಲ್ಸ್ ಪಕ್ಕದಲ್ಲೇ ಟನಲ್ ಇದೆ. ಈ ಟನಲ್ ಒಳಗಡೆಯಿಂದ ನೀರ್ ಬರುತ್ತೆ. ಇದೇ ಇಲ್ಲಿನ ಸ್ಪೆಷಾಲಿಟಿ. ನಾವು ಟನಲ್ ಒಳಗಡೆ ಹೋಗಿ ಫೋಟೋಸ್ ತಗೊಂಡ್ವಿ, ವಿಡಿಯೋಸ್ ತಗೊಂಡ್ವಿ. ಇಲ್ಲಿನ ಎಕ್ಸ್ಪೀರಿಯನ್ಸ್ ಒಂದು ಥ್ರಿಲ್ಲಿಂಗ್ ಆಗಿತ್ತು. ಇಲ್ಲಿಂದ ನೆಕ್ಸ್ಟ್ ನಾವು ಹೋದ್ವಿ ವಾಗಮನ್ ಸೂಸೈಡ್ ಪಾಯಿಂಟ್ ಗೆ. ವ್ಯೂ ಅಂತೂ ಅಮೇಜಿಂಗ್ ಆಗಿರುತ್ತೆ. ವಿಂಟರ್ ಅಥವಾ ಮಾನ್ಸೂನ್ ಅಲ್ಲಿ ನೋಡಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಇಷ್ಟೆಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ನಂತರ ರಿಟರ್ನ್ ನಾವು ಬಂದ್ವಿ ಹಾಸ್ಟೆಲ್ ಗೆ. ಸೊ ಈ ಟ್ರಿಪ್ ಬೆಳಗ್ಗೆ 5 ಗಂಟೆಯಿಂದ 8-8:30 ಕಂಪ್ಲೀಟ್ ಮಾಡ್ಬಿಡ್ತಾರೆ. ನೆಕ್ಸ್ಟ್ ಡೇ ನಾವು ಹೋದ್ವಿ ಇಲ್ಲಿನ ಇನ್ಫಿನಿಟಿ ಪೂಲ್ ಗೆ. ಇಲ್ಲಿ ವಾಗಮನ್ ಹಾಸ್ಟೆಲ್ ಇಂದ ಸ್ವಲ್ಪ ಹೊತ್ತು ಟ್ರೆಕ್ಕಿಂಗ್ ಮಾಡ್ಕೊಂಡ್ಬಿಟ್ಟು ನಾವು ಹೋದ್ವಿ ಇನ್ಫಿನಿಟಿ ಪೂಲ್ ಗೆ. ಆದ್ರೆ ಲೀಚಸ್ ಅಂತೂ ಫುಲ್ ಹೆವಿ ಆಗಿತ್ತು. ಈ ಇನ್ಫಿನಿಟಿ ಪೂಲ್ ಅಲ್ಲಿ ಬಾತ್ ಮಾಡೋಣ ಅಂತ ಹೋದ್ವಿ, ಆದ್ರೆ ಬಾತ್ ಮಾಡಕ್ ಆಗಿಲ್ಲ. ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ರಿಟರ್ನ್ ಆಗೋದ್ವಿ. ಈ ವಾಗಮನ್ ಫುಲ್ ಡೀಟೈಲ್ಡ್ ವಿಡಿಯೋ ನೋಡ್ಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ TFK ವ್ಲಾಗ್ಸ್ ಅಲ್ಲಿ ಇದೆ, ಹೋಗ್ಬಿಟ್ಟು ಚೆಕ್ ಮಾಡಿ. ನಂತರ ವಾಗಮನ್ ಗೆ ಬಾಯ್ ಬಾಯ್ ಹೇಳ್ಬಿಟ್ಟು ನಾನ್ ಬಂದೆ ವಾಗಮನ್ ಇಂದ ಕೊಟಾಯಂಗೆ. ಯಾಕಂದ್ರೆ ಕೊಟಾಯಂ ಇಂದ ನಾನು ಹೋಗ್ಬೇಕಾಗಿತ್ತು ಎರ್ನಾಕುಲಂ ಕೊಚ್ಚಿಗೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.